ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಭೀಮಾ ತೀರದ ಹಂತಕರು ಭೀಮಾ ತೀರದಲ್ಲಿ ಎಲ್ಲ ನಾವು ಅವಾಗ ಕೇಳ್ತಾ ಇರ್ತೀವಿ ಒಂದು ವಿಚಾರವನ್ನು. ಈಗ ಭೀಮಾ ತೀರದಲ್ಲಿ ಆರೋಪಿ ಭಾಗಪ್ಪ ಹರಿಜನ್ ಹತ್ಯೆ ಮಾಡಲಾಗಿದೆ. ಇಲ್ಲಿ ಚಂದಪ್ಪ ಹರಿಜನನ ಸಹೋದರ ಇರಬೇಕು ಇವನನ್ನು ನಿನ್ನೆ ಆಕಾಶವಾಣಿ ಆ ಗ್ರೌಂಡ್ ಬಳಿಯಲ್ಲಿ ಹತ್ಯೆ ಮಾಡಲಾಗಿದೆ. ಇಲ್ಲಿ ವಿಜಯಪುರದಲ್ಲಿ ಮಾರಕಾಸ್ತ್ರ ಮತ್ತು ಗುಂಡಿನ ದಾಳಿ ನಡೆಸಿ ಪರಾರಿಯಾಗಿದ್ದಾರೆ. ಇಲ್ಲಿ ನೋಡಿ, ಅಕಸ್ಮಾತ್ ಮಾರಕಾಸ್ತ್ರಗಳಿಂದ ತಪ್ಪಿಸ್ಕೊಂಡು ಬಿಟ್ಟರೆ ಇವನು ಗುಂಡು ಹೊಡೆದಾದರೂ ಇವನನ್ನು ಸಾಯಿಸಬೇಕು ಅಂತ ಈ ಕಡೆ ಗುಂಡು ದಾಳಿ ಮಾಡಿದ್ದಾರೆ. ಮಾರಕಾಸ್ತ್ರಗಳನ್ನು ಬಳಸಿ ಮನಸ್ಸೋ ಇಚ್ಛೆ ಕೊಚ್ಚಾಕ್ಬಿಟ್ಟಿದ್ದಾರೆ. ಇವನನ್ನು ಮುಖ ಗುರುತು ಸಿಗದ ರೀತಿಯಲ್ಲಿ ಕೊಚ್ಚಿದ್ದಾರೆ. ಇವನನ್ನು ವಿಜಯಪುರ ನಗರದ ರೇಡಿಯೋ ಕೇಂದ್ರದ ಬಳಿಯಲಾಗಿರ್ತಕ್ಕಂಥ ಘಟನೆ ಇದು. ವಿಜಯಪುರ ನಗರದ ಆಕಾಶವಾಣಿ ಕೇಂದ್ರದ ಬಳಿಯಲ್ಲಿ ಇವನನ್ನು ಪೂರ್ತಿ ಬೆತ್ತಲೆ ಮಾಡಿ ಹತ್ಯೆ ಮಾಡಿದ್ದಾರೆ. ಇವನನ್ನು ಕುಖ್ಯಾತ ರೌಡಿ ಚಂದಪ್ಪ ಹರಿಜನ್ ಶಿಷ್ಯ ಆಗಿದ್ದ ಇವನು ಅಂತ, ಸಹೋದರನ ಥರನೇ ಅಂತ ಹೇಳ್ತಾರೆ. ಅಷ್ಟು ಕ್ಲೋಸ್ ಇದ್ದ ಇವನು ಅಂತ, ಏನು ಅಣ್ತಂದಿರ ಥರ ಅವರಿಬ್ಬರು ಇದ್ದರು ಅಂತ. ಚಂದಪ್ಪ ಹರಿಜನನ್ನು ಕೊಂದು ಬಹಳ ವರ್ಷಗಳು ಕಳೆದಿದೆ. ಇದೀಗ ಅವನ ಶಿಷ್ಯ ಭಾಗಪ್ಪ ಹರಿಜನ, ಇವನು ಕೂಡ ಅನೇಕ ಕೇಸ್ಗಳಲ್ಲಿ ಬೇಕಾಗಿದ್ದ. ಇವನು ಕಲಬುರಗಿ ವಿಜಯಪುರದ ಭೀಮಾ ತೀರದಲ್ಲಿ ಹಾವಳಿ ತುಂಬ ಆಗಿತ್ತು. ಒಂದು ಕೊಲೆ ಸೇರಿ ಅನೇಕ ಕೇಸ್ಗಳನ್ನು ಫೇಸ್ ಮಾಡ್ತಾ ಇದ್ದ ಇವನು. ಒಮ್ಮೆ 6 ಗುಂಡುಗಳು ಬಿದ್ದಿರ್ತವೆ ಇವನಿಗೆ, ತಪ್ಪಿಸ್ಕೊಂಡಿರ್ತಾನೆ ಇವನು, ಭೂಗತ ಆಗಿಬಿಟ್ಟಿರ್ತಾನೆ. ಅದಾದಮೇಲೆ ಇತ್ತೀಚೆಗೆ ಕಾಣಿಸ್ಕೊಳ್ಳೋಕೆ ಶುರುವಾಗಿತ್ತು ಇವನು. ಜೈಲಿಂದ ಬಂದ ಬಳಿಕ ಸಾಮಾನ್ಯನಂತೆ ಬದುಕಕ್ಕೆ ಬಿಡ್ತಾ ಇಲ್ಲ ನನ್ನ ಅಂತ ಕೂಡ ಭಾಗಪ್ಪ ಹೇಳ್ಕೊಂಡಿದ್ದ. 2017ರಲ್ಲಿ ಕೋರ್ಟ್ ಆವರಣದಲ್ಲಿಯೇ ಭಾಗಪ್ಪನ ಮೇಲೆ ಫೈರಿಂಗ್ ಮಾಡಿದ್ರು, ಎಸ್ಕೇಪ್ ಆಗಿಬಿಟ್ಟಿದ್ದ. 6 ರೌಂಡ್ಗಳ ಗುಂಡುಗಳು ಇವನಿಗೆ ಬಿದ್ದಿದ್ದವು. ಸ್ಥಳಕ್ಕೆ ವಿಜಯಪುರ SP ಲಕ್ಷ್ಮಣ ನಿಂಬರಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಆರೋಪಿಗಳ ಪತ್ತೆಗೆ ಹೆಚ್ಚುವರಿ SP ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಇವನಿಗೆ ಎಡಗೈನ ಮುಂಭಾಗ ಅಂತೂ ಇಲ್ಲವೇ ಇಲ್ಲ, ಕತ್ತರಿಸಿ ಹಾಕಿದ್ರು. ಇವನಿಗೆ ಮುಖ ಕೊಚ್ಚಿ ಹಾಕಿದ್ರು, ಮರ್ಮಾಂಗವನ್ನು ಕೂಡ ಇವನಿಗೆ ಕತ್ತರಿಸಿ ಬಿಸಾಕಿದ್ರು. ಅಷ್ಟರ ಮಟ್ಟಿಗೆ ಭೀಕರವಾಗಿ ಭಾಗಪ್ಪ ಹರಿಜನ ಕೊಲೆಯಾಗಿದ್ದ. ಇವನಿಗೆ 2 ಹೆಂಡತಿಯರು.